ಕಾಗದದ ಕೀಟಕಗಳು. ಇದಕ್ಕಾಗಿ ಬಣ್ಣ ಬಣ್ಣದ ಮಾಸಿಕದಲ್ಲಿ ಕಾಗದ ಕತ್ತರಿ ಬೇಕಾಗೋದು. ಮೊದಲು ಪ್ರಾಕ್ಟೀಸ್ ಮಾಡಲಿಕ್ಕೆಂದು ಒಂದು ಶುಭ್ರ ಕಾಗದದ ಮೇಲೆ ಒಂದು ಕೀಟಕದ ಚಿತ್ರವನ್ನು ನೀವು ಬರೆಯಬಹುದು. ಅದರ ಕಾಲುಗಳು, ಅದರ ರೆಕ್ಕೆ, ಅದರ ತಲೆ ಹಾಗೂ ಮೀಸೆ ಮುಂತಾದವುಗಳನ್ನು ನೀವು ಚಿತ್ರ ತೆಗೆಯಿರಿ. ಈಗ ಈ ಕಾಲುಗಳನ್ನು, ರೆಕ್ಕೆಗಳನ್ನು ಕತ್ತರಿಸುತ್ತಾ ಹೋಗಿ. ಈ ರೀತಿಯಾಗಿ ಕೀಟಕದ ಆಕಾರ ಈ ಕಾಗದಕ್ಕೆ ಬರುವುದು. ಇದು ರೆಕ್ಕೆ. ಹಿಂದಿನ ಕಾಲುಗಳು. ಇದು ಕೀಟಕದ ಹಿಂಭಾಗ. ಈ ರೀತಿಯಾಗಿ ಕತ್ತರಿಸುತ್ತಾ ಹೋಗಿ ಮುಂದಿನ ಮಗ್ಗಲು 2 ಕಣ್ಣುಗಳನ್ನು ತೆಗೆಯಿರಿ. ಈಗ ಇದನ್ನು ತೆರೆದರೆ ಕೀಟಕದಂತೆ ಕಾಣುವುದು. ಇದು ನಮ್ಮ ಕಾಗದದ ಕೀಟಕ ತಯಾರಾಯಿತು. ಇದನ್ನೇ ನಾವು ಬಣ್ಣದ ಕಾಗದದಿಂದ ಕತ್ತರಿಸಿದರೆ ಇದು ಮತ್ತಷ್ಟು ಚೆಂದ ಕಾಣುವುದು. ನಿಯತಕಾಲಿಕೆಯಲ್ಲಿ ನೀಲಿ ಕಾಗದವನ್ನು ತೆಗೆದುಕೊಂಡು ಕತ್ತರಿಸಿ ಅದನ್ನು 2 ಭಾಗದಲ್ಲಿ ಮಡಿಚಿರಿ. ಇದನ್ನು ಈ ಮೊದಲೇ ಮಾಡಿದಂತೆ ಕೀಟಕದ ಕಾಲು, ಹಿಂಭಾಗ, ರೆಕ್ಕೆ, ಮೀಸೆ ಮುಂತಾದವುಗಳನ್ನು ಕತ್ತರಿಸುತ್ತಾ ಹೋಗಿ. ಇದು ಬಣ್ಣದ ಕೀಟಕ ಅಂದವಾಗಿ ಕಾಣಿಸುವುದು. ಇದೇ ರೀತಿಯಾಗಿ ನಾವು ಜಿರಳೆಯ ಚಿತ್ರ, ಮಿಡತೆಯ ಚಿತ್ರ, ರೆಕ್ಕೆ ಹುಳ, ತಗಣಿತಾಯಿ, ಗುಂಗಾಡು, ಪಾತರಗಿತ್ತಿ ಮುಂತಾದ ಕೀಟಕಗಳ ಸಂಗ್ರಹಾಲಯವನ್ನು ಮಾಡಬಹುದು. ಬೇರೆ ಬೇರೆ ಬಣ್ಣದ ಕಾಗದದ ಮೇಲೆ ಇವುಗಳನ್ನು ಅಂಟಿಸಿಟ್ಟರೆ ಪ್ರಾಣಿಗಳ ಸಂಗ್ರಹಾಲಯ ತಯಾರಾಗುವುದು. ಹೇಗಿದೆ ನಮ್ಮ ಈ ಪ್ರಾಣಿಗಳ ಸಂಗ್ರಹಾಲಯ?